ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ದೇಶದ GST ಸಿಸ್ಟಮ್ ಅಲ್ಲಿ ಆಗ್ತಿರುವಂತ ಬದಲಾವಣೆಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಿನ್ನೆಯ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನ ಕವರ್ ಮಾಡಿದ್ದೆ. ಬಟ್ ಈಗಿನ ವಿಡಿಯೋದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅಥವಾ ಮುಂದಿನ ದಿನಗಳಲ್ಲಿ ಆಗಬಹುದು, ಹಾಗೆ ಯಾವ ಸೆಕ್ಟರ್ ನ ಮೇಲೆ ಪರ್ಟಿಕ್ಯುಲರ್ ಆಗಿ ಇಂಪ್ಯಾಕ್ಟ್ ಆಗಬಹುದು, ಅದು ಪಾಸಿಟಿವ್ ಆಗ್ಬೋದು ಅಥವಾ ನೆಗೆಟಿವ್ ಆಗ್ಬೋದು, ಎಲ್ಲಿ ಪಾಸಿಟಿವ್ ಎಲ್ಲಿ ನೆಗೆಟಿವ್ ಆಗಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನವನ್ನ ಈ ಮೂಲಕ ಮಾಡೋಣ. ಹೇಳಿರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ನಾನು ಅವಾಗಲೇ ಹೇಳಿದೆ ನಮ್ಮ GST ಯಲ್ಲಿ ಆಗಬಹುದಾಗಿರುವಂಥ ಬದಲಾವಣೆಗಳ ಬಗ್ಗೆ ಅಂತ. ನಿನ್ನೆ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಈ ಬಗ್ಗೆ ಮೆನ್ಷನ್ ಮಾಡಿದ್ರು. ಈ ದೀಪಾವಳಿಗೆ GST ಯಲ್ಲಿ ಮಹತ್ತರ ಬದಲಾವಣೆಗಳನ್ನ ನಾವು ಮಾಡ್ತಾ ಇದ್ದೀವಿ, ಹಾಗೆ ಅದು ಸಾಮಾನ್ಯ ಜನರಿಗೆ ದೊಡ್ಡ ಉಪಯೋಗವನ್ನ ತರುವಂತ ಬದಲಾವಣೆ ಅಂತ. ಅನಂತರ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕೂಡ ಈ ಮಾಹಿತಿಯನ್ನ ಕೊಟ್ಟಿದೆ, ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅಂತ. ಎಸ್ಪೆಷಲಿ ನಿಮ್ಗೆ ಗೊತ್ತಿರಬಹುದು, ಈಗ ನಮ್ಮಲ್ಲಿ 4 ಸ್ಲ್ಯಾಬ್ಸ್ ಇದೆ. ಅಂದ್ರೆ 0 ಇರೋದನ್ನು ಸೇರಿಸ್ಕೊಂಡ್ರೆ 5 ಸ್ಲ್ಯಾಬ್ಸ್ ಆಗುತ್ತೆ. ಅದರಲ್ಲಿ ಕೆಲವಕ್ಕೆ 0 ಇದೆ, ಇನ್ನು ಕೆಲವು ಐಟಮ್ಸ್ಗೆ 5% ಇದೆ, ಇನ್ನು ಕೆಲವಕ್ಕೆ 12% ಇದೆ, ಇನ್ನು ಕೆಲವಕ್ಕೆ 18% ಇದೆ, ಇನ್ನು ಕೆಲವು 28% ಟ್ಯಾಕ್ಸ್ ಬ್ರಾಕೆಟ್ ಅಲ್ಲೂ ಕೂಡ ಇದ್ದಾವೆ. ಸದ್ಯದ ಮಟ್ಟಿಗೆ 0 ಇಂದ 28% ವರೆಗೂ ತಗೊಂಡ್ರೆ 5 ಸ್ಲ್ಯಾಬ್ಸ್ ಇದಾವೆ. ಈ 5 ಸ್ಲ್ಯಾಬ್ಸ್ ಅನ್ನ ಬದಲಾವಣೆ ಮಾಡುವಂತ ಮಾತನ್ನ ಹೇಳಿದ್ದಾರೆ. ಅದರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಬಂದಿದೆ. ಆದ್ರೆ ಈಗ ಬದಲಾವಣೆ ಆಗಿಲ್ಲ. ಬಟ್ ದೀಪಾವಳಿ ಸಂದರ್ಭಕ್ಕೆ, ದೀಪಾವಳಿಗೆ ಗಿಫ್ಟ್ ಅಂತಾನೆ ಹೇಳ್ಬೋದು, ಜನರಿಗೆ ಕೊಡುವಂತ ಪ್ಲಾನ್ ಅನ್ನ ಸರ್ಕಾರ ಹಾಕೊಂಡಿದೆ. ಅಂದ್ರೆ ಈ 5 ಟ್ಯಾಕ್ಸ್ ಸ್ಟ್ರಕ್ಚರ್ ಏನಿದೆ, ಇಲ್ಲಿ ಬದಲಾವಣೆಗಳಾಗುತ್ತೆ. ನಾವು 0 ಇರೋದನ್ನ ಲೆಸ್ ಮಾಡಿದ್ರೆ ಓನ್ಲಿ 2 ಸ್ಲ್ಯಾಬ್ಸ್ ನಮಗೆ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ. ಮುಂದಿನ ದಿನಗಳಲ್ಲಿ ನೋಡಬಹುದು 12% ಅಂಡ್ 28% ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನಿದೆ, ಇದು ಮುಂದೆ ಇರೋದಿಲ್ಲ. ನೋಡಬಹುದು ಇಲ್ಲೇನ 12 ಅಂಡ್ 28% GST ಸ್ಲ್ಯಾಬ್ ಸೆಟ್ ಟು ಗೋ. ಈ 2 ಸ್ಲ್ಯಾಬ್ಸ್ ಅನ್ನು ತೆಗೆದಾಕಿದ್ರೆ ಇನ್ನ 2 ಸ್ಲ್ಯಾಬ್ಸ್ ಉಳಿಯುತ್ತೆ, 5% ಅಂಡ್ 18%. ಇನ್ನು ಹಲವು ಐಟಮ್ಸ್ ಗೆ 0 ಇದೆ, ಅದು ಆಸ್ ಯೂಶುವಲ್ ಇರುತ್ತೆ. ಬಟ್ ಅದರಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನ ಮಾಡಬಹುದು, ಅದರ ಬಗ್ಗೆ ಮುಂದೆ ನೋಡೋಣ. ಒಟ್ಟಿನಲ್ಲಿ GST ರ್ಯಾಷನಲೈಸೇಷನ್ ಗೆ ಸರ್ಕಾರ ಕೈ ಹಾಕಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಸಾಕಷ್ಟು ಅಡ್ವಾಂಟೇಜಸ್ ಕೂಡ ಈ ರ್ಯಾಷನಲೈಸೇಷನ್ ಇಂದ ಇರುತ್ತೆ. ಯಾಕಂದ್ರೆ ಪ್ರೋಸೆಸ್ ಈಸಿ ಆಗುತ್ತೆ. 4 ಅಥವಾ 5 ಸ್ಲ್ಯಾಬ್ಸ್ ಇರೋ ಬದಲಿಗೆ 2 ಅಥವಾ 3 ಇದ್ರೆ ಖಂಡಿತ ಅದು ಒಂದಷ್ಟು ಕನ್ಫ್ಯೂಷನ್ಸ್ ಅನ್ನ ಕಡಿಮೆ ಮಾಡುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ನೋಡಬಹುದು, ಸಿನ್ ಗೂಡ್ಸ್ ಫೇಸ್ 40% ಲೆವಿ. ಸಿನ್ ಗೂಡ್ಸ್ ಅಂದ್ರೆ ಏನು, ಯಾವೆಲ್ಲ ಇದ್ರ ಅಂಡರ್ ಬರುತ್ತವೆ, ಅದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ. ಅದರ ಬಗ್ಗೆ ಕೂಡ ನೋಡೋಣ. ಹಾಗೆ ಈ 12% ಅಂಡ್ 28% ಸ್ಲ್ಯಾಬ್ ಏನು ಹೋಗ್ತಾ ಇದೆ, ಅದರಿಂದ ಒಂದಷ್ಟು ಸೆಕ್ಟರ್ಸ್ಗೆ ಲಾಭವನ್ನ ತರ್ತಾ ಇದೆ. ಯಾಕೆಂತಂದ್ರೆ ನೀವಿಲ್ಲಿ ನೋಡಬಹುದು, ಸೆಂಟರ್ ಪ್ರಪೋಸಸ್ 2 ಸ್ಲ್ಯಾಬ್ GST ಸ್ಟ್ರಕ್ಚರ್, ಎಕ್ಸಿಸ್ಟಿಂಗ್ 12% ಅಂಡ್ 28% ಟ್ಯಾಕ್ಸ್ ಸ್ಲ್ಯಾಬ್ಸ್ ವಿಲ್ ಗೋ ಅವೇ. ಅಂದ್ರೆ ಈ 2 ಹೋಗುತ್ತೆ. ಹಾಗೆ 12% ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ಏನಿದಾವೆ ಐಟಮ್ಸ್, ಅದರಲ್ಲಿ 99% 5% ಗೆ ಮೂವ್ ಆಗುತ್ತೆ ಅಂತ ಹೇಳ್ತಿದೆ. ಈ 12% ಟ್ಯಾಕ್ಸ್ ಬ್ರಾಕೆಟ್ ಇಲ್ಲಿದ್ದಂತ ಕಂಪನಿಗಳಿಗೆ ಅಥವಾ ಗೂಡ್ಸ್ ಗೆ ಬಿಗ್ ಪಾಸಿಟಿವ್ ಆಗುತ್ತೆ. 12% ಇಷ್ಟು ದಿನ ಟ್ಯಾಕ್ಸ್ ಕೊಡಬೇಕಿತ್ತು, ಇನ್ ಮುಂದೆ 5% ಕೊಡಬೇಕಾಗುತ್ತೆ, 7% ಉಳಿಯುತ್ತೆ. ಹಾಗಾಗಿ ಆ ಪ್ರಾಡಕ್ಟ್ ನ ಬೆಲೆ ಕೂಡ ಕಡಿಮೆ ಆಗುತ್ತೆ, ಅದರಿಂದ ಜನರಿಗೂ ಕೂಡ ಲಾಭ. ಕೆಲವರು ಅಂದ್ಕೊಳ್ಬಹುದು ಕಂಪನಿಗಳು ಕಡಿಮೆ ಮಾಡಲ್ಲ ಅಂತ, ಖಂಡಿತ ಆಗಂದ್ಕೊಳಕ್ ಆಗೋದಿಲ್ಲ. ಯಾಕಂತಂದ್ರೆ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಒಬ್ರು ಜಾಸ್ತಿ ಮಾಡಿದ್ರೆ ಇನ್ನೊಬ್ರು ಕಡಿಮೆ ಮಾಡ್ತಾರೆ. ಹಾಗಾಗಿ ಒಂದಷ್ಟು ಸಾಮಾನ್ಯ ಜನರಿಗೆ ತಲುಪುತ್ತೆ. ಖಂಡಿತ 7% ಕಡಿಮೆ ಆಯ್ತು ಅಂತ ಅವ್ರು 7% ಪ್ರೈಸ್ ಕಡಿಮೆ ಮಾಡದೇ ಇರಬಹುದು, ಆದ್ರೆ ಕಾಮನ್ ಮ್ಯಾನ್ಗೂ ಕೂಡ ಅದರ ಲಾಭ ಸಿಕ್ಕೇ ಸಿಗುತ್ತೆ. 99% ಪ್ರಾಡಕ್ಟ್ಸ್ 5% ಗೆ ಮೂವ್ ಆಗುತ್ತೆ ಅಂತ ಹೇಳ್ತಿದೆ. ಜೊತೆಗೆ 28% ಏನ್ ಟ್ಯಾಕ್ಸ್ ಬ್ರಾಕೆಟ್ ಇದೆ ಈಗ, ಅದರಲ್ಲೂ ಕೂಡ ಮ್ಯಾಕ್ಸಿಮಮ್ ಐಟಮ್ಸ್ 18% ಗೆ ಮೂವ್ ಆಗುತ್ತೆ ಅಂತ ಹೇಳ್ತಿದೆ ಗವರ್ನಮೆಂಟ್ ಸೋರ್ಸಸ್. ಸ್ವತಃ ಫೈನಾನ್ಸ್ ಮಿನಿಸ್ಟ್ರಿ ಹೇಳಿರುವಂತ ಮಾತಿದು. ಹಾಗಾಗಿ ಈ 28% ಟ್ಯಾಕ್ಸ್ ಬ್ರಾಕೆಟ್ ಇಲ್ಲಿದ್ದಂತ ಪ್ರಾಡಕ್ಟ್ಸ್ ಏನು 18% ಗೆ ಮೂವ್ ಆಗುತ್ತೆ, ಅವುಗಳಿಗೂ ಕೂಡ ದೊಡ್ಡ ಅಡ್ವಾಂಟೇಜ್ ಇರುತ್ತೆ. 12% ಇಲ್ಲಿದ್ದಂತ ಪ್ರಾಡಕ್ಟ್ಸ್ 5% ಗೆ ಮೂವ್ ಆಗೋಕ್ಕೂ ಕೂಡ ದೊಡ್ಡ ಅಡ್ವಾಂಟೇಜ್ ಇರುತ್ತೆ. ಈ ಬದಲಾವಣೆಯನ್ನ ಸರ್ಕಾರ ಅನೌನ್ಸ್ ಮಾಡಿದೆ. ಹಾಗಾದ್ರೆ ಯಾವೆಲ್ಲ ಪ್ರಾಡಕ್ಟ್ಸ್ ಅಥವಾ ಸೆಕ್ಟರ್ಸ್ಗೆ ಇದು ಪಾಸಿಟಿವ್ ಆಗ್ಬಹುದು? ಯಾಕೆಂದ್ರೆ ಆಲ್ಮೋಸ್ಟ್ ಮೆಜಾರಿಟಿ ಗುಡ್ಸ್ ಅಡ್ವಾಂಟೇಜ್ ಸೆಗ್ಮೆಂಟ್ ಅಲ್ಲೇ ಇದೆ, ಡಿಸ್ಅಡ್ವಾಂಟೇಜ್ ಸೆಗ್ಮೆಂಟ್ ಅಲ್ಲೇನಿಲ್ಲ. ಬಟ್ ಸಿನ್ ಗುಡ್ಸ್ ಮಾತ್ರ ಸಪರೇಟ್ ಇದೆ. ಅದನ್ನ ನಾನು ಮುಂದುವರೆದು ಕವರ್ ಮಾಡ್ತೀನಿ ಯಾವೆಲ್ಲ ಬರ್ತವೆ ಅಂತ. ಮೊದಲಿಗೆ ಈ ಅಡ್ವಾಂಟೇಜ್ ಯಾವೆಲ್ಲ ಸೆಕ್ಟರ್ಸ್ ಆಗುತ್ತೆ ಅದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್, ಅಂದ್ರೆ ಕೆಲವೊಂದು ಪ್ರಾಡಕ್ಟ್ಸ್ 28% ಅಲ್ಲಿ ಇದ್ವು, ಕೆಲವು ಪ್ರಾಡಕ್ಟ್ಸ್ 12% ಅಲ್ಲಿ ಇದ್ವು. ಫಾರ್ ಎಕ್ಸಾಂಪಲ್ ACs, ರೆಫ್ರಿಜರೇಟರ್ಸ್, ವಾಷಿಂಗ್ ಮೆಷಿನ್ಸ್, ಈ ರೀತಿಯ ಪ್ರಾಡಕ್ಟ್ಸ್ 28% ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ಇದ್ವು.
ಅವುಗಳು 18% ಮೂವ್ ಆಗುತ್ತೆ. ಈ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಇದರ ಬೆನಿಫಿಟ್ ಇರುತ್ತೆ. ಯಾಕಂದ್ರೆ ಪ್ರಾಡಕ್ಟ್ಸ್ ಪ್ರೈಸ್ ಕಡಿಮೆ ಆದ್ರೆ ಡಿಮಾಂಡ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಅವರದನ್ನ ಕಸ್ಟಮರ್ಸ್ಗೆ ವರ್ಗಾವಣೆ ಮಾಡಿದ್ರೆ ಖಂಡಿತ ಡಿಮಾಂಡ್ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಜೊತೆಗೆ ಸೋಮವಾರ ಕೂಡ ನಾವು ಅಬ್ಸರ್ವೇಷನ್ ಇಡಬೇಕಾಗುತ್ತೆ ಇವುಗಳ ಮೇಲೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಥವಾ ಏನಾದ್ರೂ ರಿಯಾಕ್ಷನ್ ಬರುತ್ತಾ ಅಂತ. ಏನೋ ಕೆಲವೊಂದು ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಇವೆಲ್ಲ ಇದ್ದು ಅವುಗಳು 18% ಬ್ರಾಕೆಟ್ ಅಲ್ಲೇ ಇದ್ದು ಈ ಹಿಂದೆ ಕೂಡ ಅವುಗಳು 18% ಅಲ್ಲೇ ಮುಂದುವರಿಯುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ 18% ಹಾಗೂ 5% ಅಲ್ಲಿ ಇದ್ದಂತಹ ಗೂಡ್ಸ್ಗೆ ಬಿಗ್ ಡಿಫರೆನ್ಸ್ ಆಗೋದಿಲ್ಲ. ಯಾಕಂದ್ರೆ ಅವುಗಳು ಮುಂದುವರಿಯುತ್ತವೆ. ಮೊಬೈಲ್ಸ್, ಎಲೆಕ್ಟ್ರಾನಿಕ್ಸ್, ಲ್ಯಾಪ್ಟಾಪ್ಸ್, ಆನ್ಲೈನ್ ಸರ್ವಿಸಸ್ ಇವೆಲ್ಲವೂ ಕೂಡ 18% ಬ್ರಾಕೆಟ್ ಅಲ್ಲೇ ಇದ್ದು ಅವುಗಳು ಇಲ್ಲೇ ಇರುತ್ತೆ. ಹಾಗೆ ಹೋಟೆಲ್ಸ್ ಕೂಡ. ಜೊತೆಗೆ ಆಟೋ ಸೆಕ್ಟರ್, ಎಸ್ಪೆಷಲಿ ಆಟೋ ಸೆಕ್ಟರ್ ಅಲ್ಲಿ ಕಾರ್ಸ್, ಬೈಕ್ಸ್ ಇವೆಲ್ಲವೂ ಕೂಡ 28% ಟ್ಯಾಕ್ಸ್ ಬ್ರಾಕೆಟ್ ಅಲ್ಲೇ ಇದ್ವು. ಅದು ಈಗ 18%ಗೆ ಮೂವ್ ಆಗುತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಚೇಂಜಸ್ ಜಾರಿಗೆ ಬಂದಾಗ ಇವುಗಳಿಗೂ ಕೂಡ ಒಳ್ಳೆ ಸುದ್ದಿ. ಕಾರ್ ಮೇಕರ್ಸ್ಗೆ, ಬೈಕ್ಸ್, 3 ವೀಲರ್ಸ್ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ಯಾವೆಲ್ಲ ಗೂಡ್ಸ್ 28% ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಇದ್ವೋ ಅವುಗಳಿಗೆಲ್ಲಾನು ಕೂಡ ಇದು ಒಳ್ಳೆಯ ಸುದ್ದಿ ಆಗುತ್ತೆ. ಯಾಕಂದ್ರೆ 18%ಗೆ ಇಳಿಯುತ್ತೆ ಟ್ಯಾಕ್ಸ್. ಇನ್ನು ಇನ್ಶೂರೆನ್ಸ್ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನದಿಂದ ಸುದ್ದಿಗಳಿದೆ. ಇನ್ಶೂರೆನ್ಸ್ಗೆ GST ಹಾಕಬಾರ್ದು ಅಂತ. ಬಹುಶಃ ಇದು 0 ಆಗುವಂತ ಚಾನ್ಸಸ್ ಕೂಡ ಇದೆ ಅಥವಾ 5%ಗೆ ಇಳಿಯುವಂತ ಚಾನ್ಸಸ್ ಕೂಡ ಇದೆ. ಈಗ 18% ವರೆಗೂ ಇರುವಂತದ್ದು. ಹಾಗಾಗಿ ಇನ್ಶೂರೆನ್ಸ್ ಸೆಕ್ಟರ್ಗೂ ಕೂಡ ಒಂದಷ್ಟು ಅಡ್ವಾಂಟೇಜಸ್ ಇದೆ. ಇದರಲ್ಲೂ ಕೂಡ ನಾವು ರಿಯಾಕ್ಷನ್ ಅನ್ನ ಅಬ್ಸರ್ವ್ ಮಾಡಬಹುದು ಸೋಮವಾರ. ನಂತರ FMCG ನಲ್ಲಿ ಎಸ್ಪೆಷಲಿ ಪ್ರೊಸೆಸ್ಡ್ ಅಂಡ್ ಪ್ಯಾಕೇಜ್ಡ್ ಫುಡ್ಸ್ ಇವುಗಳು 12% ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಇದ್ವು. ಅವುಗಳು 5%ಗೆ ಮೂವ್ ಆಗುವಂತ ಸಾಧ್ಯತೆಗಳಿದೆ. ಈಗಾಗಲೇ ಸರ್ಕಾರನೇ ಹೇಳ್ಬಿಟ್ಟಿದೆ 99% ಗೂಡ್ಸ್ 12ರಿಂದ 5ಕ್ಕೆ ಇಳಿಯುತ್ತೆ ಅಂತ, 28ರಿಂದ 18ಕ್ಕೆ ಇಳಿಯುತ್ತೆ ಅಂತ. ಹಾಗಾಗಿ ಜಾಸ್ತಿ ಆಗುವಂತ ಪ್ರಾಬಬಿಲಿಟಿ ಕಡಿಮೆ, ಎಲ್ಲನೂ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಆಸ್ ಪರ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗೂ ಕೂಡ ಇದರಿಂದ ಲಾಭ ಆಗುವಂತ ಚಾನ್ಸಸ್ ಇದೆ. ಆಕ್ಚುಲಿ 5% ಇತ್ತು ಟೆಕ್ಸ್ಟೈಲ್ ಅಲ್ಲಿ ಅಥವಾ ಅಪರೆಲ್ ಸೆಗ್ಮೆಂಟ್ ಅಲ್ಲಿ ಟ್ಯಾಕ್ಸ್. ಆದ್ರೆ ಅಬೌವ್ 1000 ಪ್ರೈಸ್ ಇದೆ ಅಂತಂದ್ರೆ ಅದಕ್ಕೆ 12% GST ಇರ್ತಾ ಇತ್ತು. ಅದನ್ನ ಈಗ 12% ಇರೋದು ಅಗೇನ್ 5%ಗೆ ಬರುತ್ತೆ ಅದು ಕೂಡ. ಹಾಗಾಗಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗೂ ಕೂಡ ಇದು ಒಳ್ಳೆಯ ಸುದ್ದಿಯನ್ನ ತರ್ತಾ ಇದೆ ಅಂತಾನೆ ಹೇಳ್ಬೋದು, GST ರ್ಯಾಷನಲೈಸೇಷನ್. ನಂತರ ಫುಟ್ವೇರ್, ಇಲ್ಲೂ ಕೂಡ ಸೇಮ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ತರನೇ ಇತ್ತು. ಬಿಲೋ 1000 ಇರುವಂತ ಫುಟ್ವೇರ್ಗೆ 5%, ಅಬೌವ್ 1000 ಇದ್ರೆ ಅದಕ್ಕೆ 12% ಇತ್ತು. ಈಗ ಎಲ್ಲನೂ ಕೂಡ 5%ಗೆ ಇಳಿಯುತ್ತೆ. ಹಾಗಾಗಿ ಫುಟ್ವೇರ್ ಇಂಡಸ್ಟ್ರಿಗೂ ಕೂಡ ಒಂದು ಒಳ್ಳೆಯ ಸುದ್ದಿಯನ್ನೇ ತಂದಿದೆ ಅಂತ ಹೇಳ್ಬೋದು ಈ ಅನೌನ್ಸ್ಮೆಂಟ್. ಇನ್ನು ಕೆಲವೊಂದು ಸೋಲಾರ್ ಎಕ್ವಿಪ್ಮೆಂಟ್ಸ್ ಕೂಡ 12% ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಇತ್ತು. ಇದು ಕೂಡ 5%ಗೆ ಮೂವ್ ಆಗುವ ಸಾಧ್ಯತೆಗಳಿದೆ. ಹಾಗಾಗಿ ಸೋಲಾರ್ ಇಂಡಸ್ಟ್ರಿಗೂ ಕೂಡ ಇದು ಒಂದಷ್ಟು ಲಾಭವನ್ನ ತರುವಂತ ಚಾನ್ಸಸ್ ಇರುತ್ತೆ. ಇದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಸೋಮವಾರದ ಸೆಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನಾದ್ರೂ ರಿಯಾಕ್ಷನ್ ಬರುತ್ತಾ ಅಂತ. ಈ ಎಲ್ಲ ಸೆಕ್ಟರ್ಸ್ಗೆ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಅನ್ನ ಈ GST ರ್ಯಾಷನಲೈಸೇಷನ್ ತರ್ತಾ ಇದೆ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನು ದೀಪಾವಳಿಗೆ ಅಂತ ಹೇಳಿದೆ ಸರ್ಕಾರ, ಆಗ ಅನೌನ್ಸ್ ಮಾಡಬಹುದು ಅಥವಾ ಮುಂದಕ್ಕೂ ಕೂಡ ಹೋಗ್ಬೋದು. ಆದ್ರೆ ಇವತ್ತಲ್ಲ ನಾಳೆ ಅನೌನ್ಸ್ಮೆಂಟ್ ಇರುವಂತ ಚಾನ್ಸಸ್ ಇದ್ದೇ ಇದೆ. ಜೊತೆಗೆ ಇದು ಓವರ್ ಆಲ್ ಕನ್ಸಂಪ್ಷನ್ ಅನ್ನ ಇಂಪ್ರೂವ್ ಮಾಡುತ್ತೆ. ಯಾಕೆಂತಂದ್ರೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ಪ್ರಾಡಕ್ಟ್ ಗಳ ಬೆಲೆ ಕಡಿಮೆ ಆದಾಗ ಬೇಡಿಕೆ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಇದು ಕಂಪನಿಗಳಿಗೆ ಹೊಡೆತ ಕೊಡುವಂತದ್ದಲ್ಲ, ಸರ್ಕಾರಕ್ಕೆ ಹೋಗ್ತಿದ್ದಂತ ಟ್ಯಾಕ್ಸ್ ಅಲ್ಲಿ ಬದಲಾವಣೆ ಆಗೋದು. ಹಾಗಾಗಿ ಕನ್ಸಂಪ್ಷನ್ ಅನ್ನ ಜಾಸ್ತಿ ಮಾಡೋದ್ರಿಂದ ಬೇಡಿಕೆ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಂಪನಿಗಳ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಇದರಿಂದ ಒಟ್ಟಿನಲ್ಲಿ ಒಳ್ಳೆ ಸುದ್ದಿಯನ್ನಂತೂ ಸರ್ಕಾರ ಕೊಟ್ಟಿದೆ. ನೋಡೋಣ ಎಷ್ಟು ಬೇಗ ಈ ಚೇಂಜಸ್ ಜಾರಿಗೆ ಬರುತ್ತೆ ಅಂತ. ಇನ್ನು ಲಾಸ್ ಯಾರಿಗೆ, ಎಸ್ಪೆಷಲಿ ನಾವು ಹೆಡ್ಲೈನ್ ಅಲ್ಲೇ ನೋಡಿದ್ವಿ ಸಿನ್ ಗೂಡ್ಸ್ಗೆ 40% ಟ್ಯಾಕ್ಸ್ ಹಾಕ್ತಾರೆ ಅಂತ. ಹಾಗಾದ್ರೆ ಆ ಸಿನ್ ಗೂಡ್ಸ್ ಯಾವ ನೀವು ಇಲ್ಲಿ ನೋಡಬಹುದು, ಐಟಮ್ಸ್ ಕನ್ಸಿಡರ್ಡ್ ಹಾರ್ಮ್ಫುಲ್ ಟು ಇಂಡಿವಿಜುವಲ್ಸ್ ಆರ್ ಸೊಸೈಟಿ. ಅಂದ್ರೆ ಯಾವುದು ಜನರಿಗೆ ಅಪಾಯವನ್ನು ತರುತ್ತೋ ಅಂತಹ ಗೂಡ್ಸ್ ಯಾವ್ದಾವ್ದಿದೆ ನೀವು ಇಲ್ಲಿ ನೋಡಬಹುದು. ಆಲ್ಕೋಹಾಲ್ ಇದೆ, ಟೊಬ್ಯಾಕೋ ಇದೆ, ಡ್ರಗ್ಸ್, ಗ್ಯಾಂಬ್ಲಿಂಗ್ ಅಂಡ್ ಸರ್ಟೈನ್ ಟೈಪ್ಸ್ ಆಫ್ ಫುಡ್ ಕೂಡ ಇದೆ, ಫುಡ್ ಅಂಡ್ ಬೇವರೇಜಸ್. ಇವುಗಳನ್ನ ಸಿನ್ ಗೂಡ್ಸ್ ಅಂತ ಕರೀತಾರೆ. ಇವುಗಳಿಗೆ ಖಂಡಿತ ಕೆಟ್ಟ ಸುದ್ದಿ ಅಂತಾನೆ ಹೇಳ್ಬೋದು ಇದನ್ನ. ಆಲ್ಕೋಹಾಲ್, ಟೊಬ್ಯಾಕೋ, ಡ್ರಗ್ಸ್, ಗ್ಯಾಂಬ್ಲಿಂಗ್, ಎಸ್ಪೆಷಲಿ ಇತ್ತೀಚೆಗೆ ನಾವು ಹಲವು ಸಲ ಸುದ್ದಿಯನ್ನ ನೋಡಿದ್ವಿ ಮೊಬೈಲ್ ಗೇಮ್ಸ್ ಗೆ ಸಂಬಂಧಪಟ್ಟಂತೆ, ಸ್ಕಿಲ್ ಗೇಮ್ ಅಥವಾ ನಾನ್ ಸ್ಕಿಲ್ ಅಥವಾ ಗ್ಯಾಂಬ್ಲಿಂಗ್ ಗೇಮ್ ಗಳಿಗೆ ಸಂಬಂಧಪಟ್ಟಂತೆ. ಈ ಎಲ್ಲವಕ್ಕೂ 40% ಟ್ಯಾಕ್ಸ್ ಹಾಕುವಂತ ಚಾನ್ಸಸ್ ಇದೆ. ಇವುಗಳಿಗೆ ಖಂಡಿತ ಇದು ಕೆಟ್ಟ ಸುದ್ದಿಯನ್ನ ತಂದಿದೆ. ಆದ್ರೆ ಮೆಜಾರಿಟಿ ಒಳ್ಳೆ ಸುದ್ದಿಯನ್ನ ತಂದಿದೆ. ಇವೆಲ್ಲ ಹಾರ್ಮ್ಫುಲ್, ಜನರಿಗೆ ಅಪಾಯ ಅಂತ ಗೊತ್ತಿದೆ, ಬಟ್ ಆದ್ರೂ ಮಾಡ್ತಾ ಇರ್ತಾರೆ. ಅವ್ರು ಎಷ್ಟೇ ಟ್ಯಾಕ್ಸ್ ಹಾಕಿದ್ರು ಅದನ್ನ ಮಾಡ್ತಾ ಇರ್ತಾರೆ. ಟ್ಯಾಕ್ಸ್ ಕಾರಣಕ್ಕೆ ಅವ್ರೇನು ಬಿಡೋದಿಲ್ಲ, ಅನಾರೋಗ್ಯದ ಕಾರಣಕ್ಕೆ ಏನಾದ್ರು ಬಿಟ್ರೆ ಅಷ್ಟೇ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಈ GST ಸ್ಲಾಬ್ಸ್ ನ ಬದಲಾವಣೆ ಒಂದಷ್ಟು ಲಾಭವನ್ನ
ಹಲವಾರು ಸೆಕ್ಟರ್ಸ್ಗೆ ತರ್ತಾ ಇದೆ. ಇನ್ನೊಮ್ಮೆ ರೀಕಾಲ್ ಮಾಡೋದಾದ್ರೆ ಕನ್ಸ್ಯೂಮರ್ ಡ್ಯೂರಬಲ್ಸ್, ಆಟೋ, ಇನ್ಶೂರೆನ್ಸ್, ನಂತರ FMCGಯಲ್ಲಿ ಕೆಲವು ಸೆಗ್ಮೆಂಟ್ಗೆ ಅನುಕೂಲ ಆಗುತ್ತೆ, ಟೆಕ್ಸ್ಟೈಲ್, ಹಾಗೆ ಸೋಲಾರ್ ಎಕ್ವಿಪ್ಮೆಂಟ್ಸ್, ನಂತರ ಫುಟ್ವೇರ್ ಇವುಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದೆ ಈ ಬದಲಾವಣೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.